and Dr. Veena Bannanje. Srimati Kavita will be presenting Bannanje Hardcover, and Dr. Veena Bannanje will be narrating the compositions. Let us welcome them onto the stage. ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಸನ್ನಿಧಿಯ ಶ್ರೀನಿವಾಸನನ್ನು ಕಣ್ತುಂಬ ತುಂಬಿಸಿಕೊಂಡು ಪಾದತಲಕ್ಕೆ ಆದರಣೀಯ ಪ್ರಣಾಮಗಳನ್ನು ಸಲ್ಲಿಸಿ ನಿತ್ಯ ಪೂಜೆಯ ಪುಣ್ಯ ಭಾಗವನ್ನು ನಿರಂತರ ಅನುಭವಿಸುತ್ತಿರುವ ಕಿರಣಣ್ಣನನ್ನು ಕೂಡ ಭಕ್ತಿಪೂರ್ವಕವಾಗಿ ನಮಿಸಿ ನಿಮ್ಮೆಲ್ಲರನ್ನ ಈ ಮಧ್ಯಾಹ್ನದ ಹೊತ್ತಿಗೆ ಅಪ್ಪನ ಕಾರಣವಾಗಿ ಮತ್ತೊಮ್ಮೆ ಮಗದೊಮ್ಮೆ ಪ್ರೀತಿಯಿಂದ ವಂದಿಸ್ತಾ ಹಿರಿಯರಾದ ತಾಡ್ಪತ್ರಿಯವರು ಮತ್ತು ಅಕ್ಕ ಮೀರಾ ತಾಡ್ಪತ್ರಿಯವರು ಅವರನ್ನು ಆಶೀರ್ವಾದ ಬೇಡ್ತಾ ನಾವು ಒಂದು ಸಣ್ಣ ಪ್ರಯತ್ನ ಮಾತ್ರ ಇದು. ಅಪ್ಪನ ಅನೇಕ ಹಾಡುಗಳು ಇನ್ನಷ್ಟು ಹೇಳದೆ ಉಳಿದದ್ದು ಅನ್ನುವ ಕವನ ಸಂಕಲನದಲ್ಲಿ ಇವೆ. ಎಲ್ಲ ಕವನಗಳನ್ನು ಹಾಡುವ ಹಾಗೆ ಅಪ್ಪ ಬರೆದಿಲ್ಲವೋ, ನಮಗೆ ಹಾಡಕ್ಕೆ ಬರಲ್ಲೋ, ಕಷ್ಟವೋ, ಒಂದಿಷ್ಟನ್ನು ಮಾತ್ರ ಹಾಡುವ ಪ್ರಯತ್ನವನ್ನು ಕಳೆದ ಅಪ್ಪ ಇದ್ದಾಗ ಒಂದು 4-6 ಹಾಡುಗಳನ್ನು ಗುರುರಾಜ್ ಮಾರ್ಪಳ್ಳಿಯವರು ರಾಗ ಸಂಯೋಜನೆ ಮಾಡಿ ಕವಿತಾ ಹಾಡಿದ್ದುಂಟು. ಆ ಬಳಿಕ ಬನ್ನಂಜೆ ಪ್ರತಿಷ್ಠಾನದ ಕಾರ್ಯಕ್ರಮವನ್ನು 90ರ ನಮನವಾಗಿ ವರ್ಷ ಪೂರ್ತಿ ನಾವು ಬೆಂಗಳೂರಿನಲ್ಲಿ ಮಾಡಬೇಕು ಅಂತ ಹೊರಟಾಗ ಅಪ್ಪನ ಅನೇಕ ಹಾಡುಗಳನ್ನು ರಾಗ ಸಂಯೋಜನೆ ಮಾಡಿಕೊಂಡು ಎಲ್ಲ ಕಡೆಯೂ ಅಪ್ಪನ ಕವಿತೆಗಳನ್ನು ಕೂಡ ಪ್ರಚುರಪಡಿಸುವ ಒಂದು ಕೆಲಸವನ್ನು ನಾವು ಮಾಡ್ತಾ ಬಂದಿದ್ದೇವೆ. ಅದು ಹಾಡು ಮಾತ್ರ ಇತ್ತು, ಹಾಗೆ ಮಾತ್ರ ಇದ್ದರೆ ಒಂದು ಒಳ್ಳೆಯ ಸುಖಾಸ್ವಾದ, ಒಂದು ಒಳ್ಳೆಯ ಧ್ಯಾನ ಸ್ಥಿತಿಯ ನಿದ್ರೆ ಎಲ್ಲ ಬರ್ತಿತ್ತು. ನಾನು ನಡುವೆ ಬಂದು ನಿಮ್ಮನ್ನು ನೆನಪಿಸ್ತೇನೆ, ಕ್ಷಮಿಸಬೇಕು. ವ್ಯಾಖ್ಯಾನ ಯಾಕೆ ಅನ್ನೋದಕ್ಕೆ ನಿನ್ನೆ ದಿನ ಒಂದು ಕಾರಣವನ್ನು ಹ್ಯೂಸ್ಟನ್ನಲ್ಲಿ ಕೊಟ್ಟಿದ್ದೆ. ಈಗ ಮತ್ತೂ ಕೂಡ ಹೇಳೋದು, ಈಗಲೂ ನಮಗೆ ಒಂದು ಕವಿತೆಗೆ ಅರ್ಥ ಹೇಳಬೇಕು ಅನ್ನುವ ಜರೂರತ್ತಾಗಲಿ ಒತ್ತಡವಾಗಲಿ ಕವಿತೆಯನ್ನು ವಿಮರ್ಶೆ ಮಾಡುವ ವಿಮರ್ಶಕರೇ ಒಪ್ಪಿಕೊಳ್ಳೋದಿಲ್ಲ. ಆದ್ದರಿಂದ ಮತ್ತು ಕವಿಯೂ ಕೂಡ ಬರೆದವನು ನಾನು ಬೇಂದ್ರೆ, ಬರೆದವನು ಅಂಬಿಕಾತನಯದತ್ತ, ಅವನು ಸತ್ತು ಹೋಗಿದ್ದಾನೆ ಅಂತ ಬೇಂದ್ರೆ ಬದುಕಿದ್ದಾಗ ಹೇಳಿದ ಮಾತು. ಹಾಗಾಗಿ ಕವಿತೆಗೆ ಅರ್ಥ ಹೇಳುವ ಧಾರ್ಷ್ಟ್ಯವನ್ನಾಗಲಿ ಉದ್ದಟತನವನ್ನಾಗಲಿ ನಾನು ಮಾಡ್ತಿಲ್ಲ. ಕೆಲವು ಸಣ್ಣ ಹೊಳಹುಗಳನ್ನು, ಒಂದು ಕಣ್ಣೋಟವನ್ನು ಈ ದಿಶೆಯಲ್ಲಿ ಹರಿಸಬಹುದಾ ಅನ್ನೋ ಪ್ರಯತ್ನವನ್ನು ಅಷ್ಟೇ ನಾನು ಇಲ್ಲಿ ಮಾಡ್ತಿರುವಂಥದ್ದು. ಅಪ್ಪನ ಮೊದಲನೇ ಇವತ್ತು ಹಾಡುವ ಹಾಡು ವರ್ತಮಾನದ ಸಾನೆಟ್ ಅಂತ. ಆಗಲೇ ಅಣ್ಣ ತಾಡ್ಪತ್ರಿಯವರು ಹೇಳಿದರು, ಆಚಾರ್ಯರು ಆಧುನಿಕವೂ ಹೌದು, ಪ್ರಾಚೀನವೂ ಹೌದು, ಅವರು ಲೌಕಿಕವೂ ಹೌದು, ಅಲೌಕಿಕವೂ ಹೌದು, ಅವರು ಶಾಸ್ತ್ರೀಯವೂ ಹೌದು, ಅಶಾಸ್ತ್ರೀಯ ಅಂತ ಹೇಳುವ ಎರಡನ್ನೂ ಬೆಸೆದ ಮಹಾನುಭಾವರು ಅಂತ. ನೋಡಿ, ವರ್ತಮಾನದ ಸಾನೆಟ್ ಅಂತ ಅಪ್ಪ ಅಂತಾರೆ. ಒಂದು ಪರದೇಶಿ ಪ್ರಕಾರ ಸಾನೆಟ್ ಅನ್ನೋದು, ಅದು ಭಾರತೀಯ ಚಂಪಕಮಾಲ, ಉತ್ಪಲಮಾಲ, ಶಾರ್ದೂಲ ಮತ್ತೆ ಭವಿಕ್ರೀಡಿತದ ಛಂದಸ್ಸಲ್ಲ. ಸಂಸ್ಕೃತದ ಜಗತಿ, ಅನುಷ್ಟುಪ್ ಅಥವಾ ಗಾಯತ್ರಿ, ಬೃಹತಿ, ಪಂಕ್ತಿ ಈ ಪಂಥದ್ದು ಅಲ್ಲ. ಇದು ಅಲ್ಲದ್ದು ಕಂದ, ಅರಗಡೆ, ತ್ರಿಪದಿ, ಸಾಂಗತ್ಯ ಇದೂ ಅಲ್ಲ. ಪರದೇಶಿ ಸಾನೆಟ್ಟನ್ನು ಅಪ್ಪ ಬೇಕು ಅಂತ ಆಯ್ಕೆ ಮಾಡ್ತಾರೆ. ನನಗೆ ಮೈಲೆಗಳಿಲ್ಲ ಅಂತ ಅಪ್ಪನ ಮೊದಲ ಧಾಟಿಯೇ, ನನಗೆ ಮೈಲೆಗಳಿಲ್ಲ, ನನಗೆ ಮಡಿಯ ಗೆರೆಗಳಿಲ್ಲ, ನನಗೆ ಇದೇ ಅನ್ನುವ ಬಂಧನಗಳಿಲ್ಲ, ನಾನು ಬಂಧನದ ಆಚೆಗಿನವನು ಅಂತ ತೋರಿಸ್ತಾರೆ. ಅದೊಂದೊಂದು ಕವಿತೆಗಳ ಮೂಲಕವೂ ತೋರಿಸ್ತಾರೆ ಅಂತ ಭಾವಿಸಬಹುದಾದ ಹಾಗೆ ಅವರು ಬೇರೆ ಬೇರೆ ಛಂದಸ್ಸಿನಲ್ಲಿ ಕವಿತೆಯನ್ನು ಬರೆಯಬಲ್ಲ ಅಪ್ಪ ಸಾನೆಟ್ ಅನ್ನುವ ಒಂದು ಪರದೇಶಿ ಪ್ರಕಾರವನ್ನು, ಅದು 8 ಸಾಲು ಆರಂಭದಲ್ಲಿರಬೇಕು, ಕೊನೆಯ ಸಾಲು 6 ಇರಬೇಕು. ಅದರ ಒಂದು ನಿಯಮ ಸಾನೆಟ್ ಇದೆ. ಅದನ್ನು ಸುನೀತ ಅಂತ ಕನ್ನಡದಲ್ಲಿ ಕರೀತಾರೆ. 8 ಸಾಲು ಸಾಮಾನ್ಯವಾಗಿ ಯಾವ ಉದ್ದೇಶಕ್ಕೆ ಕವಿತೆ ಬರೆದಿದ್ದಾನೆ ಅದು. ಅದರ ನಂತರದ 6 ಸಾಲು ಒಂದು ಟರ್ನಿಂಗ್ ಪಾಯಿಂಟನ್ನು ಹೇಳಬೇಕು. ಇದು ಸಾನೆಟ್ಟಿನ ಕ್ರಮ. ಅಪ್ಪ ಯುಗಾದಿಯ ಒಂದು ದಿನ ಬಹುಶಃ ರಕ್ತಾಕ್ಷಿ ಸಂವತ್ಸರದ ಹೊತ್ತಿಗೆ ಬಂದ ಗುಮ್ಮ ಅನ್ನುವ ಹಾಡನ್ನು ಹಾಡ್ತಾರೆ. ಅದರ ಕೊನೆಯಲ್ಲಿ ಗುಮ್ಮ ಬಂದ ಅಂತ ವರ್ತಮಾನದ ಸಾನೆಟ್, ಅಂದರೆ ವರ್ತಮಾನ ಚೆನ್ನಾಗಿಲ್ಲ, ರಕ್ತಾಕ್ಷಿ ಸಂವತ್ಸರ ಬಹಳ ಭಯಾನಕ, ಹೆದರಿಸುವಂತಿದೆ ಅನ್ನುವ ಎಲ್ಲ ಗುಣಲಕ್ಷಣಗಳನ್ನು ಕೊಟ್ಟವರೇ ಚಕ್ಕಂತ. ಹಾಗಾದರೆ ಮುಂದೆ ಬರುವವನು ಚೆನ್ನಾಗಿದ್ದಾನ, ಇವನು ಅವನ ತಮ್ಮ ಕ್ರೋಧ, ಇವ ಅವನಿಗಿಂತ ಭಯಂಕರ ಅಂತ ಹೇಳುವ ಟರ್ನಿಂಗ್ ಪಾಯಿಂಟನ್ನು ಕೊಡುವಂತಹ ಕವಿತೆ ವರ್ತಮಾನದ ಸಾನೆಟ್. ಅಪ್ಪ
ಎರಡು ಅರ್ಥದಲ್ಲಿ ನಮ್ಮನ್ನು ಎಚ್ಚರಿಸ್ತಾರೆ. ವರ್ತಮಾನ ಒಂದು ಪರದೇಶಿ ಅವಸ್ಥೆಯಲ್ಲಿ ಇದೆ. ಈಗ ನಾವು ನೋಡ್ತಾ ಇರುವ ರಕ್ತಾಕ್ಷಿ ಸಂವತ್ಸರ ಕಷ್ಟಗಳ ಸರಪಣಿಯಲ್ಲಿ ಮುಕ್ತಾಯ ಆಗ್ತದೆ ಅಂದರೆ ವರ್ತಮಾನದ ದುಃಖ ಮುಗಿಯುವುದಿಲ್ಲ, ಅದು ಮತ್ತೆ ಮುಂದಿನ ಕ್ರೋಧನದಲ್ಲೂ ಮುಂದುವರಿಯುತ್ತದೆ ಅಂತ ಆಗ ರಕ್ತಾಕ್ಷಿ ಸಂವತ್ಸರದಲ್ಲಿ ಹೇಳಿದ ಕವಿತೆಯನ್ನು ಕವಿತಾ ಹಾಡ್ತಾನೆ. ಕಿಂಗಣ್ಣಿನ ಒಳಕೊಂಡಾಟದ ತಮ್ಮ ಆಹಾ ಬಂದ ಗುಮ್ಮ ಪದ್ಯ ಕೇಳಿದವರಿಗೆ ಗೊತ್ತು. ಅದನ್ನು ಬಹಳ ಬಾರಿ ದಾಸರ ಮುಂಡಿಗೆಯನ್ನು ಕೇಳಿದವರೆಲ್ಲ ಇನ್ನೊಂದು ಹಾಡು ವಿದ್ಯಾಭೂಷಣರು ಹಾಡಿದ್ದನ್ನು ಕೇಳೋದಕ್ಕೆ ಸಾಕು, 5 ಕಾಲಿನ ಮಂಚ ಕುಂಟ ಮಲಗಿದ್ದಾನೆ. ತುಂಬ ಜನ ಅದನ್ನು ದಾಸರ ಹಾಡು ಅಂತಲೇ ಭಾವಿಸಿದ್ದಾರೆ. ಅದು ಬರೆದದ್ದು ಅಪ್ಪ. ಈಗಾಗಲೇ ನಾನು ಹೇಳಿದೆ, ಸಾನೆಟ್ಟಿನಲ್ಲಿ ಬರೆಯುತ್ತೇನೆ ಅನ್ನೋ ಅಪ್ಪ ದಾಸರ ಮುಂಡಿಗೆಯನ್ನು ಬರೆದು ತೋರಿಸ್ತಾರೆ. ಪ್ರಾಚೀನ ಅರ್ವಾಚೀನದ ಬೆಸುಗೆಗೆ ಬಹುಶಃ ಅಪ್ಪನಿಗಿಂತ ಒಳ್ಳೆಯ ಉದಾಹರಣೆ ಇಲ್ಲ ಅನ್ನೋ ಹಾಗೆ ಈ ಹಾಡು ಇದೆ. 5 ಕಾಲಿನ ಮಂಚ ಕುಂಟ ಮಲಗಿದ್ದಾನೆ. ಬಹಳ ವಿವರಿಸೋದಿಲ್ಲ, ನಿಮಗೆ ಗೊತ್ತಿರುವುದೇ. ಇದು 5 ಕಾಲಿನ ಮಂಚ, ಪಂಚೇಂದ್ರಿಯಗಳ ಮಂಚ ಈ ದೇಹ. ಇಲ್ಲೊಬ್ಬ ಕುಂಟ ಮಲಗಿದ್ದಾನೆ. ಜೀವ ಸ್ವತಂತ್ರನಲ್ಲ, ಅವನು ಕುಂಟ. ಅವನು ಆ ಭಗವಂತ ನಡೆಸಿದರೆ ನಡೆಸುವ.
ಅವನಿಗೆ ಬಗಲಿಗೆ 3 ಗಂಟೆ ತ್ರಿಗುಣಗಳು, ಮುಂದಿನದು 6 ದಾಂಡಿಗಳು, ನಿಮಗೆ ಗೊತ್ತು ಅರಿಷಡ್ ಬೈರಿಗಳು. ಇವರೆಲ್ಲ ಕೂಡಿ ಎಳೆದಾಗ ಅವನ ಸ್ಥಿತಿ ಏನು? ಹಾಡು 5 ಕಾಲಿನ ಮಂಚ.
ತಿಂಗಳ ಹಿಂದೆ ಅವಳಿಗೆ ಹೇಳಿದೆ ನಾನು, ಅಥವಾ 2 ತಿಂಗಳ ಹಿಂದೆ, 20 ಹಾಡು ರೆಡಿ ಮಾಡಬೇಕು ಹೇಗೆ ಅಂತ ನನಗೆ ಕೇಳಲಿಕ್ಕಿಲ್ಲ ಅಂತ. ಪಾಪ 20 ಹಾಡನ್ನು, ಮತ್ತು ಇದು ವಿದ್ಯಾಭೂಷಣ ಹಾಡಿದ ರಾಗ ಹಾಡೋದು ಬೇಡ, ನೀನು ಹೊಸ ರಾಗ ಹಾಕಬೇಕು ಅಂತ ಹೇಳಿ ಅದೇ ಮತ್ತೆ ಮತ್ತೆ ಕೇಳಬಾರ್ದು, ಬೇರೆ ಥರದಲ್ಲಿ ಹಾಡಬೇಕು. ಎಲ್ಲ ಹಠಗಳನ್ನು ಪಾಪ ರಾತ್ರಿ ಹಗಲು ತ್ಯಾಗ ಮಾಡಿ ಹಾಡಿಗೆ ರಾಗ ಸಂಯೋಜನೆ ಮಾಡಿ ವೀಸಾ ಆಗದೇ ಇದ್ದರಿಂದ ಬರಲಿಲ್ಲ. ಅವಳು ಬಂದು ಇಲ್ಲಿ ಹಾಡಬೇಕಿತ್ತು. ಅವಳನ್ನು ಈ ಸಂದರ್ಭದಲ್ಲಿ ಅವಳ ಅನುಪಸ್ಥಿತಿಯಲ್ಲಿ ನಾನು ನೆನೆಯುತ್ತೀನಿ. ಸುಮಾ ಶಾಸ್ತ್ರಿ ಯಾರು ಅಂದರೆ LN ಶಾಸ್ತ್ರಿ ಅಂತ ಪ್ಲೇಬ್ಯಾಕ್ ಸಿಂಗರ್ ಇದ್ದರು, ಅವರ ಧರ್ಮಪತ್ನಿ. ಈಗ ಹಾಡುವ ಹಾಡು ವಾಚಾಳಿ ಗೂಳಿ ಅಲ್ವಾ? ಸ್ವಲ್ಪ ನನಗೂ ಗೊತ್ತಿಲ್ಲ, ಯಾಕಂದರೆ ಯಾರ ಬಗ್ಗೆ ಬರೀತಾರೆ ಅಪ್ಪ ಅಂತ ಹೇಳಕ್ಕಲ್ಲ. ನಾನು ಹೇಳಿದ್ದೇನೆ ಅಲ್ಟಿಮೇಟ್ ಅಂತ ಖಂಡಿತ ತಿಳಿಯೋದು ಬೇಡ. ನಾನೇ ಅಕ್ರಮ ಸಂತಾನ, ಹಾಗಾಗಿ ನನ್ನದು ಯಾವುದು ಕ್ರಮಬದ್ಧ ಇರೋದಿಲ್ಲ. ದೃಷ್ಟಿಕೋನ ಬೇರೆ ಬೇರೆ ದಿಕ್ಕಿನಲ್ಲಿ ಚಲಾಯಿಸುವುದಕ್ಕೆ ಹಕ್ಕುಗಳು ಎಲ್ಲರಿಗೂ ಇವೆ. ಆದ್ದರಿಂದ ನಾನು ಮಗಳಾಗಿ ಇನ್ನೂ ಹೆಚ್ಚು ಹಕ್ಕು ತಗೊಂಡ್ರೆ ತೊಂದರೆ ಇಲ್ಲ ಅಂತ ನೀವು ಭಾವಿಸ್ಬೋದು. ಆ ದೃಷ್ಟಿಯಲ್ಲಿ ಹೇಳುವ ಮಾತು ಅಷ್ಟೇ. ವಾಚಾಳಿ ಗೂಳಿ ಅನ್ನುವ ಕವಿತೆಯನ್ನು ನೋಡಿದರೆ ಚಾತುರ್ವರ್ಣ್ಯಗಳಲ್ಲಿ ಹುಟ್ಟುವುದು ನಾವೆಲ್ಲರೂ, ಚತುರಾಶ್ರಮಗಳು ನಮಗೆ ಏನನ್ನು ದಾಟುವುದಕ್ಕೂ ಕೂಡ, ಅದರೊಳಗೆ ನಮ್ಮ ತ್ರಿಗುಣಗಳಿವೆ, ತ್ರಿಕರಣಗಳಿವೆ. ಇದರಲ್ಲಿ ನಮ್ಮ ಒಳಗೆ ಜೀವ ಮತ್ತು ಪರಮಾತ್ಮನೆಂಬ 2 ಕಣ್ಣುಗಳಿವೆ. ಈ 4 ಕಾಲುಗಳಲ್ಲಿ 2 ಕಣ್ಣಿನ ಈ ಜೀವ ಎಲ್ಲಿಗೆ ಹೋಗಬಹುದು ಅನ್ನುವುದನ್ನು ಕೇಳುವಾಗ ಗೂಳಿ ಮರೆಯಾಗಿದೆ ಅನ್ನುವ ಒಂದು ಸಂದೇಶದ ಜೊತೆಗೆ ಈ ಕವಿತೆ ಮುಕ್ತಾಯ ಆಗುತ್ತೆ. ಈ ಗೂಳಿ ಕಾಣೆಯಾಗಿದೆ, ಅದು ಸಿಕ್ಕರೆ ಹೇಳಿ ಅಂತ ಬೇರೆ ಹೇಳ್ತಾರೆ. ಈ ಗೂಳಿ ಅಂಥದ್ದು ಅಂತ ಹೇಳುವಾಗ ಪ್ರಥಮದಲ್ಲಿ ಓದುವಾಗ ಅರ್ಥ ಆಗುತ್ತೆ ಅದು ಅಹಂಕಾರವನ್ನು ಹೇಳುತ್ತಿದ್ದಾರೆ ಅಂತ, ಅಥವಾ ಒಂದು ದಡ್ಡತನಕ್ಕೆ ಹೇಳೋದಲ್ಲ, ಕೋಣನ ಹಂಗಿದೆ ಎತ್ತಿನ ಹಂಗಿದೆ ಅಂತ ಆ ಥರವೋ ಅನ್ನಿಸ್ತದೆ. ಎಲ್ಲೋ ಒಂದು ಕಡೆಗೆ ಇಲ್ಲ, ಅವರು ಭೀಮಸೇನನನ್ನು ವೃಷಭ ಸೂಕ್ತದ ನೆಲೆಯಲ್ಲಿ ಆ ಭೀಮಸೇನನನ್ನು ಕನೆಕ್ಟ್ ಮಾಡ್ತಾರೆ. ಅವನು ಎಲ್ಲವನ್ನೂ ದಾಟಿದವ, ಚಾತುರ್ವರ್ಣ್ಯದಲ್ಲೂ ಹುಟ್ಟಿದ್ದಾನೆ, ಚತುರಾಶ್ರಮಗಳಲ್ಲೂ ನಡೆದಿದ್ದಾನೆ, ಅವನಿಗೆ ಜೀವಾತ್ಮ ಪರಮಾತ್ಮ ಗೊತ್ತು. ಅವನು 4 ಕಾಲಿನ ಜೊತೆಗೆ 2 ಕಣ್ಣಿನ ನಡೆಯನ್ನು ನಡೆಯುವಾಗ ಅಪರೂಪಕ್ಕೆ ಬಿರುಗಾಳಿ, ಈ ಅರ್ಥವನ್ನು ಕೊಡ್ತಾರೆ ಅಪ್ಪ. ಅಪ್ಪನಿಗೆ ಗೊತ್ತು ನಿಜ ಅರ್ಥ.
ಸುಮಾ ಬರದೇ ಇರೋದು ನಾನಿಲ್ಲಿ ಬರೋಕ್ಕೆ ಒಂದು ಕಾರಣ ಮಾಡಿ ಇವತ್ತು ಮೊಸರು ತಗೊಂಡು ಕೊಡ್ಸೋತಿರ್ಲಿ. ಇನ್ನೊಂದು ಹಾಡು ಅಕ್ಕ ಬರಬೇಡಕ್ಕ. ಪದ್ಯ ಅಕ್ಕ ಬರಬೇಡಕ್ಕ ಅಕ್ಕ ಸಾಲಿಗನ ಮನೆಗೆ ಅಂತ ಪ್ರಾರಂಭ ಆಗಿ ಮುಂದೆ ಪಕ್ಕದ ಮನೆಯ ಬೆಕ್ಕಿನ ಕಣ್ಣು ಹೀಗೆಲ್ಲ ಬೇರೆ ಬೇರೆ ಆಯಾಮಗಳಲ್ಲಿ ತೆರೆದುಕೊಳ್ತದೆ. ಸಾಮಾನ್ಯವಾಗಿ ಗಿಳಿಯು ಪಂಜರದೊಳಿಲ್ಲ ಹಾಡಿನಲ್ಲಿ ಅಕ್ಕ ನಿನ್ನ ಮಾತ ಕೇಳಿ ಚಿಕ್ಕದೊಂದು ಗಿಣಿಯ ಸಾಕಿದೆ, ಅಕ್ಕ ನೀನಿಲ್ಲದ ವೇಳೆ ಬೆಕ್ಕುಕೊಂಡು ಹೋಯಿತಲ್ಲ ಅಂತ ಹಾಡು. ಅಕ್ಕ ಅಲ್ಲಿ ನನ್ನನ್ನು ಕೇಳಿದರೆ ಅಹಂಕಾರಕ್ಕೆ ಸಂಕೇತವಾಗಿ ಅಕ್ಕ ನಿನ್ನ ಮಾತು ಕೇಳಿ ಚಿಕ್ಕದೊಂದು ಗಿಣಿಯ ಸಾಕಿದೆ. ನಾವು ಜ್ಞಾನವನ್ನು ವಿದ್ಯೆಯನ್ನು ಪಡಿಬೇಕು ಅಂತ ಎಲ್ಲ ಪ್ರಚೋದನೆ ಆಗುವುದು ನಮ್ಮ ಅಹಂಕಾರದ ಕಾರಣವಾಗಿ ಅದನ್ನೇ ದೊಡ್ಡದು ಮಾಡಿದಾಗ ಒಂದು ದಿನ ಈ ಅಕ್ಕ ಇಲ್ಲದೇ ಇದ್ದಾಗ ಅಹಂಕಾರ ಇಲ್ಲವಾದರೆ ಗಿಳಿ ಮುಕ್ತವಾಗ್ತದೆ, ಅದರ ಬಂಧನದಲ್ಲಿರುವುದಿಲ್ಲ. ಅದು ಅರ್ಥದಲ್ಲಿ ತಗೊಂಡ್ರೆ ಈ ಅಕ್ಕ ಅಹಂಕಾರವೇ ಅಂತ ಕೇಳಿದರೆ ಇಲ್ಲಿ ಅಕ್ಕ ಜೀವ ಅಂತ ಅರ್ಥ ಆಗುತ್ತೆ. ಈ ಅಕ್ಕ ಯಾಕೆ ಜೀವ ಅಂತ ಅರ್ಥ ಆಗುತ್ತೆ ಅಂದರೆ ಅಕ್ಕ ಬರಬೇಡ ಅಕ್ಕ ಸಾಲಿಗನ ಮನೆಗೆ ಅಂತ ಒಂದು ಥರ ಒಡೆಯಬಹುದಾದದ್ದು. ಇನ್ನೊಂದು ಥರ ಒಡೆಯುವುದಾದರೆ ಅಕ್ಕ ಬರಬೇಡಕ್ಕ ಸಾಲಿಗನ ಮನೆಗೆ. ಎರಡು ಅರ್ಥಗಳಲ್ಲಿ ತೆರೆಕೊಳ್ಳೋದು. ಒಂದು ಅಕ್ಕ ಸಾಲಿಗನ ಮನೆಗೆ ಬರಬೇಡ, ಅದನ್ನು ಚಿನಿವಾರ ಅಂತ. ಅಕ್ಕ ಸಾಲಿಗ ಅಂದರೆ ಚಿನ್ನ ಮಾಡುವವರು. ನೀನು ಮತ್ತೆ ಮತ್ತೆ ಬರುವ ಹುಟ್ಟು ಸಾವು ಕಿವಿ ಚುಚ್ಚೋದು ಅಂತಂದರೆ ಮತ್ತೆ ಮತ್ತೆ ಹುಟ್ಟು ಸಾವಿನ ಈ ಚಕ್ರಕ್ಕೆ ಬರಬೇಡ ಅಕ್ಕ ಅಂತ. ಓ ಜೀವವೇ ಮತ್ತೆ ಮತ್ತೆ ಹುಟ್ಟು ಸಾವಿನ ಈ ಚಕ್ರಕ್ಕೆ ಬರಬೇಡ. ಯಾಕೆಂದರೆ ಪಕ್ಕದ ಮನೆಯಲ್ಲಿ ಬೆಕ್ಕು, ಅದು ಮತ್ತೆ ಮೃತ್ಯು ದೇವತೆಗೆ ಸಂಕೇತವಾಗಿ ಬೆಕ್ಕು ಇದೆ. ಹಾಗಾಗಿ ನಾಳೆ ನಿನ್ನ ಮರಣ ಈ ಹುಟ್ಟು ಅಕ್ಕ ಸಾಲಿಗ ಬೆಕ್ಕಿನ ಕಣ್ಣು ಮರೆ ಮಾಚಿ ಚುಚ್ಚಿದರೂ ಕೂಡ ಬೆಕ್ಕನ್ನು ದಾಟುವುದಕ್ಕೆ ಸಾಧ್ಯ ಇಲ್ಲ. ಅದರಿಂದ ಬರಬೇಡ. ಯಾಕೆಂದರೆ ಇದು ಸಾಲಿಗನ ಮನೆ, ಇದು ರೆಂಟೆಡ್ ಹೌಸ್, ಭಾಳ ದಿನ ಇರುವಂಥದ್ದಲ್ಲ. ಈ ಎಲ್ಲ ಅರ್ಥಗಳಲ್ಲಿದೆ ಅಕ್ಕ ಬರಬೇಡ.
ಶ್ರೀ ಮಧ್ವಾಚಾರ್ಯರ ಅಂಬರಗಂಗಾ ಚಂಡಿತ ಪಾದವನ್ನು ಅಪ್ಪ ಆಗಸದ ಗಂಗಾ ಅಂತ, ಅಂಬರಗಂಗಾ ಅನ್ನೋದನ್ನು ಆಗಸದ ಗಂಗಾ ಅಂತ ಅನುವಾದಿಸಿದ ಹಾಡು. ಮಧ್ವಾಚಾರ್ಯರ ಹಾಡಿನ ಬಗ್ಗೆ ನಾನೇನು ಹೇಳೋದಿಲ್ಲ, ಯಾಕೆಂದರೆ ನಾನು ಅವರೆಲ್ಲರಿಂದ ಬಹಳ 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 ದೂರ. ಎಲ್ಲೋ ಕಾಡಿನ ಜನಾಂಗ, ನಾಡಿನವರು, ಓದಿದವರು, ಕಾಡುವವರು, ಕಾಡಿಸಿಕೊಂಡವರಿದ್ದೀರಿ. ಆದರೆ ನನಗೆ ಇಷ್ಟೇ ಅಲ್ಲಿ ಹೇಳಲಿಕ್ಕಿರೋದು, ಒಂದು ಚೆಂಡಾಟದ ಹಾಡಿನ ಆ ಲಯದಲ್ಲಿ ಮಧ್ವಾಚಾರ್ಯರಿಗೆ ಮಕ್ಕಳಿಗೆ ಒಂದು ಹಾಡು ಬರಿಬೇಕು ಅಂದಾಗ ಕೃಷ್ಣ ಕಾಣ್ತಾನೆ. ಕೃಷ್ಣನ ಲೀಲೆಯನ್ನು ಹೇಳಬೇಕು ಅನಿಸುತ್ತೆ. ಆ ಲಯ ಹೇಗಿದೆ ಅಂದರೆ ಟಕ್ ಟಕ್ ಚೆಂಡು ಹೊಡೆದಾಗಿ ಅಂಬರ ಗಂಗಾ ಚುಂಬಿತ ಪಾದ ಇದೇ ಲಯ ಇದೆ. ಆದರೆ ಅಪ್ಪ ಯಾಕೋ ಆ ಲಯ ಇಟ್ಕೊಂಡಿಲ್ಲ. ಅವರಿಗೆ ಅವರದೇ ಉದ್ದೇಶ ಏನೋ ಇರ್ಬೋದು. ಅಷ್ಟು ಮಾಡಿದಾಗಲೂ ಕೂಡ ಅಪ್ಪನಿಗೆ ಕಾಣಿಸುವುದು ಕೂಡ ಕೃಷ್ಣನ ಲೀಲೆಯೇ. ಹಾಗಾಗಿ ಕೃಷ್ಣ ಯಾವ ಲೀಲೆಗಳನ್ನೆಲ್ಲ ಮಾಡಿದ್ದ ಅಂತ ಮಧ್ವಾಚಾರ್ಯರು ಹೇಳಿದ್ದಾರೆ. ಅದೇ ಲೀಲೆಗಳನ್ನು ಶಕಟಾಸುರ ಭಂಜನ, ಕಾಲಿಯ ಮರ್ದನ ಮೊದಲಾದ ಕೃಷ್ಣ ಲೀಲೆಯನ್ನು ಕೊಂಡಾಡುವ ಬಾಲ್ಯ ಅವಸ್ಥೆಯ ಮಕ್ಕಳಿಗೂ ಇಷ್ಟವಾಗಬಹುದಾದ ಶೈಶವದ ಹಾಡಿನ ಹಾಗೆ ಇರುವಂತಹ ಹಾಡಿನ ಕನ್ನಡ ಅನುವಾದ ಆಗಸದ ಗಂಗೆ.
ಅರ್ಥವನ್ನು ಇಟ್ಟುಕೊಂಡು ಅದರ ಸಾಲುಗಳನ್ನೇ ಯಥಾರ್ಥ ಪದ್ಯ ರೂಪದ ಅನುವಾದ ಮಾಡಿರುವಂಥದ್ದು. ಪಂಚಸೂಕ್ತಗಳಿಗೆ ಮುನ್ನುಡಿ ಬರೆದಾಗ ಅಪ್ಪ ವನ್ಯ ಸೂಕ್ತವನ್ನು, ನಾಸದೀಯ ಸೂಕ್ತವನ್ನು, ವೃಷಭ ಸೂಕ್ತವನ್ನು ಎಲ್ಲವನ್ನು ಕೂಡ ಹೇಗೆ ಅದು ಮನು ಅನ್ನುವುದು ಭೀಮ ಅನ್ನೋದನ್ನು, ವೃಷಭ ಅನ್ನೋದು ಹೇಗೆ ಭೀಮಸೇನ ಅನ್ನೋದನ್ನು ಬಹಳ ಸೋದಾಹರಣವಾಗಿ ವಿವರಿಸಿದ್ದನ್ನು ಓದಿ ಸ್ವಲ್ಪ ಗಾಬರಿಯಾಗಿದ್ದೇನೆ ನಾನು. ಆದ್ದರಿಂದ ನನಗೆ ಗೊತ್ತಿಲ್ಲ, ವೃಷಭ ಸೂಕ್ತವೂ ನನಗೆ ಗೊತ್ತಿಲ್ಲ. ಅದರಲ್ಲಿ ಭೀಮ ಹೇಗೆ ಕಾಣ್ತಾನೆ, ಅವರ ಕಣ್ಣು ಕಾಣಿಕೆ, ಅದಕ್ಕೆ ಶ್ರೀಮದ್ ಆಚಾರ್ಯರ ಒಂದು ಹಿನ್ನೋಟ, ಇದೆಲ್ಲದರ ಒಳಗೆ ಇರುವ ಅವರ ನನಗನಿಸುವುದು ನಮಗೊಂದು ಹಸಿವಿದ್ದರೆ ಅದನ್ನು ನಿರಂತರ ಹುಡುಕಿದರೆ ಅದು ಎಲ್ಲ ಕಡೆ ಕಾಣಿಸ್ತದೆ. ಹಾಗೊಂದು ಭೀಮ ಮಧ್ವರ ನಿರಂತರ ಹಸಿವು, ಅದು ಎಲ್ಲ ಕಡೆ ಕಾಣುವ ಕಣ್ಣು ಅಪ್ಪನಿಗೂ ಇತ್ತು ಅಂತ ಕಾಣ್ತೇವೆ. ವೃಷಭ ಸೂಕ್ತದ ಕನ್ನಡ ಅನುವಾದ ಅರಿಗಳನ್ನು ತರಿವ ಹಾಡು.
ತುಳುವಿನಲ್ಲೂ ಕೂಡ ಕವಿತೆಯನ್ನು ರಚಿಸಿದ್ದಾರೆ ಅನ್ನೋ ಒಂದು ಮಾದರಿಗಾಗಿ ದಶಾವತಾರದ ತುಳುವಿನ ರಚನೆ. ಭಾಷೆ ಅರ್ಥ ಆಗಲಿಕ್ಕಿಲ್ಲ, ದಶಾವತಾರದ ಕಥೆ ಆಗೋದ್ರಿಂದ ಮತ್ತು ತುಳುವಿಗೂ ಒಂದು ಸ್ಥಾನ ಅಮ್ಮನಿಗೆ ಕೊಡೋಣ ಅನ್ನೋ ಕಾರಣಕ್ಕಾಗಿ ದಶಾವತಾರ. ಲೇ 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 ಲೇ
ಅವರಿಗೆ ಒಂದು ಗೌರವ ಇದು ಅಷ್ಟೇ. ಈಗ ಈ ಅವಧಿಯ ಕೊನೆಯ ಹಾಡು ಮುದುಕಿಯ ಮನೆಯ ಹಾಡಿನಲ್ಲಿ ಗಂಡ ಬರುವ ಹೊತ್ತಾಗಿದೆ, ಕೋಗಿಲೆ ಕೂಗ್ತಿದೆ, ಈ ಮುದುಕಿ ಏನು ಮಾಡ್ತಿದ್ದಾಳೆ, ಅವಳು ಯಾರ ಜೊತೆಗಿದ್ದಾಳೆ, ಏನು ಅವಳ ನಡಿಗೆ, ಅದು ಯಥಾ ಪ್ರಕಾರ ಮುದುಕಿಯ ಮನೆ. ಅಲ್ಲಿ ಅವಳಿಗೆ 3 ದಾರಿ, ಆ 3 ದಾರಿಯನ್ನು ನಡೆಯುವುದಕ್ಕೆ ಅವಳ ಹತ್ರ ಇರುವ ಸಾಧನಗಳು 3. ಅವಳು ಆ 3 ಸಾಧನಗಳ ಜೊತೆಗೆ ನಡೆಯುವ ದಾರಿಯನ್ನು 7 ಲೋಕಗಳನ್ನು ದಾಟುವ ಸಪ್ತಚಕ್ರ, ಅದನ್ನು ದಾಟಿದ ನಂತರ ಅವಳು ಸಪ್ತ ಲೋಕಗಳನ್ನು ಮುಟ್ಟುವ ಕೊನೆಯ ಹಂತಕ್ಕೆ ಬಂದಾಗ ನಿಜಕ್ಕೂ ಮೋಕ್ಷಕ್ಕೆ ಹತ್ತಿರ ಆಗಿದ್ದರೂ ಕೂಡ ಅವಳಿಗೆ ಆಗಲಿಲ್ಲ. ಯಾಕಂದರೆ ಜೋಳಿಗೆ ಬರಿದಿತ್ತು. ಜೋಳಿಗೆಯಲ್ಲಿ ಅವಳು ಮಾಡಿದ ಕರ್ಮಫಲ ಅದು ಏನೂ ಇರಲಿಲ್ಲ. ಆದ್ದರಿಂದ ಮತ್ತೆ ಬಿದ್ದಳು. ಬಿದ್ದವಳಿಗೆ ಮುಕ್ತಾಯ ಉಂಟ. ಈ ಮುದುಕಿಯ ಮನೆ ಅನ್ನುವುದು ಪ್ರಕೃತಿ ತತ್ವ. ಆ ಪರಮ ಪುರುಷನ ಬಳಿಗೆ ಹೋಗುವುದಕ್ಕೆ ಇಲ್ಲಿರುವ 3 ತ್ರಿಗುಣಗಳು, ಅದನ್ನು ದಾಟುವುದಕ್ಕೆ ತ್ರಿಗುಣಗಳ ಮಾರ್ಗವನ್ನು ನಡೆಯುವುದಕ್ಕೆ ಇರುವ ಸಾಧನ 3 ತ್ರಿಕರಣಗಳು, ಅದನ್ನು ನಾವು ನಡೆಯುವುದಕ್ಕೆ ಬಳಸುವ 6 ದಾರಿಗಳಲ್ಲಿ ಅರಿಷಡ್ವೈರಿಗಳನ್ನು ದಾಟಿಕೊಂಡು 7ನೆಯ ಚಕ್ರಕ್ಕೆ ಬಂದು 7ನೆಯ ಲೋಕ ಮುಟ್ಟುವ ಮುದುಕಿ ಬಿದ್ದರೆ ಅಪ್ಪ ನಿರಾಶರಾಗುವುದಿಲ್ಲ. ಮತ್ತೆ ಹತ್ತುವ ಪ್ರಯತ್ನ ಬಿಡಬೇಡ ಅಂತ. ಅಂದರೆ ಇಡೀ ಪ್ರಕೃತಿ ತತ್ವವು ತನ್ನ ಕರ್ಮಫಲಕ್ಕಾಗಿ ಮತ್ತೆ ಮತ್ತೆ ಹುಟ್ಟುವ, ಆದರೂ ಕಟ್ಟ ಕಡೆಗೆ ಮುಟ್ಟಬೇಕಾದ ಆ 10ರ ಆಚೆಗಿನ ಹತ್ತಂಗುಲದ ಆಚೆಗಿನವನನ್ನು ಹಿಡಿಯುವ ಕಡೆಗೆ ನಮ್ಮ ಗಮನವಿರಲಿ ಅನ್ನೋದನ್ನು ಸೂಚಿಸುವ ಹಾಡು ಕೋಗಿಲೆಯ ಕೂಗು, ನಮ್ಮೊಳಗಿನ ಅಂತರಂಗದ ಕುಹು ಕುಹು ಧ್ವನಿ. ಮುದುಕಿಯ ಮನೆಯ ಅಂಗಳದಲ್ಲಿ ಕೋಗಿಲೆ ಕೂಗಿತ್ತು,
ಗಾಳಿ ಬೀಸಲು ಇತ್ತುಂಬತ್ತು ಕಿಟಕಿಯ ತೆರೆದಿತ್ತು. ಗಿಳಿ ಬೀಸಲು ಇತ್ತುಂಬತ್ತು ಕಿಟಕಿಯ ತೆರೆದಿತ್ತು. ಕಿಟಕಿಯ ತೆರೆದಿತ್ತಾದರೆ ಅಯ್ಯೋ ಮುದುಕಿಯ ಕೆಳಬಿತ್ತು. ಕಿಟಕಿಯ ತೆರೆದಿತ್ತಾದರೆ ಅಯ್ಯೋ ಮುದುಕಿಯ ಕೆಳಬಿತ್ತು. ಮುದುಕಿಯ ಕೆಳಬಿತ್ತು. ಅಯ್ಯೋ ಮುದುಕಿಯ ಕೆಳಬಿತ್ತು. ಮುದುಕಿ ದರಿಯ ಹುಡುಕಿ ಮತ್ತೆ ಮೇಲೆ ಹತ್ತು. ಮುದುಕಿ ದರಿಯ ಹುಡುಕಿ ಮತ್ತೆ ಮೇಲೆ ಹತ್ತು. ಹುಡುಕಿ ಹತ್ತು ಬೇಗ ಗಂಡ ಬರುವ ಹೊತ್ತು. ಹುಡುಕಿ ಹತ್ತು ಬೇಗ ಗಂಡ ಬರುವ ಹೊತ್ತು. ಗಂಡ ಬರುವ ಹೊತ್ತು. ಗಂಡ ಬರುವ ಹೊತ್ತು. ಗಂಡ ಬರುವ ಹೊತ್ತು. ಅದು ಗಂಡ ಬರುವ ಹೊತ್ತು. ಅದು ಗಂಡ ಬರುವ ಹೊತ್ತು. ಎರಡು ಹಕ್ಕಿಗಳು, ಅದರಲ್ಲೊಂದು ಕೊಳೆತು ಬೀಳುವ ಹಕ್ಕಿ, ಇನ್ನೊಂದು ನಿತ್ಯ ಇರುವ ಹಕ್ಕಿ. ಕಡೆಗೆ ಗಂಡ ಬರುವ ಹೊತ್ತಾದರೂ ಹೆಂಡರ ಜೊತೆಗಿರುವ ಈ ಸ್ಥಿತಿಯನ್ನು ದಾಟಿಸುವಂತ ಕೇಳಿಕೊಳ್ಳುವ ಈ ಕವಿತೆಯ ಜೊತೆಗೆ ನಮ್ಮ ಪ್ರಾರ್ಥನೆ ಕೂಡ ಅಷ್ಟೇ. ಹಾಡಿದ ಕವಿತಾ, ಹೇಳಿದ ವೀಣಾ ಮರೆತು ಹೋಗಲಿ, ಅಪ್ಪ ಉಳಿಯಲಿ, ಅವರ ನೆನಪು, ಅವರ ಸ್ಮರಣೆಯ ಮೂಲಕ ಅವರ ಕವಿತೆಗಳನ್ನು ಮತ್ತೆ ಓದುವ ಹಸಿವು ಉಂಟಾದರೆ ವೇದ ಓದಿದವನು ವೇದ ಓದಿ ಮುಗಿದಾಗ ಅವನ ಹೆಜ್ಜೆಯ ಗುರುತು ಉಳಿಸಬಾರದು ಅನ್ನೋ ಮಾತು ಇದೆ. ಹಾಗೆ ನಾವು ಇಲ್ಲವಾಗಲಿ ಅಂತ ಪ್ರಾರ್ಥಿಸ್ತಾ ಧನ್ಯವಾದ. Thank you, Dr. Veena Bannanji and Srimati Kavita Udupa for introducing and showing us a completely different facet of Sri Bannanji Govindacharya this afternoon. A big round of applause. It was a very melodious rendering of compositions of Sri Bannanji Govindacharya with an apt narration from Dr. Veena Bannanji about the context and the situations in which Sri Acharya composed those songs. So it was a really eye-opening session for at least personally me, and I'm sure most of us in the audience.